ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ ಗೋಲ್ಡ್ ಇಯರಿಂಗ್ದು ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಇದೇ ವ್ಲಾಗ್ನಲ್ಲಿ ನನ್ನ ಒಂದು ಪರ್ಸ್ನಲ್ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ನ ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಅಲ್ವಾ, ರಾಘವೇಂದ್ರ ಸ್ವಾಮಿದು ಅಕ್ಷತೆ ಕಾಳಿರುವ ಪರ್ಸ್ನ ನಾನು ತೋರಿಸ್ತೀನಿ ನಿಮಗೆ ಅಂತ. ಸೊ ನಾನು ಅದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಗೋಲ್ಡ್ ಇಯರಿಂಗ್ದು ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಎಲ್ಲನೂ 916 ಗೋಲ್ಡ್ನಲ್ಲೇ ಬರುತ್ತೆ. ಸೊ ಇವತ್ತಿನ ಗೋಲ್ಡ್ ಪ್ರೈಸ್ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಫ್ರೆಂಡ್ಸ್, 9280 ರುಪೀಸ್ವರೆಗೂ ಬಂದಿದೆ. ಸೊ ಅದಕ್ಕೇ ನಾನು ನಿಮ್ಮ ಹತ್ರ ಯಾವಾಗಲೂ ಶೇರ್ ಮಾಡ್ಕೋತಾ ಇರ್ತೀನಿ, ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ ಅಂತ. ಬಿಕಾಸ್ ಫ್ಯೂಚರಲ್ಲಿ ತುಂಬ ಜಾಸ್ತಿ ಆದಾಗ ನಮಗೆ ಯಾವಾಗ ಡೈಲಿ ವೇರ್ಗೆ ಓಲೆ ಇಡೋದಕ್ಕೂ ಕಷ್ಟ ಆಗುತ್ತೆ. ಒಂದು 2 ಗ್ರಾಮ್ಸ್ ತೊಗೋಬೇಕು ಅಂದರೆ ಜಾಸ್ತಿ ದುಡ್ಡು ಕೊಡಬೇಕಾಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನೀವು ನೋಡ್ತಾ ಇರೋದು ನೋಡಿ, 4.25 ಗ್ರಾಮಲ್ಲಿ ಬರುವಂತಹ ಬ್ಯೂಟಿಫುಲ್ ಒಂದು ಸ್ವಲ್ಪ ಕೆಳಗಡೆ ಚೈನ್ ಥರ ಬರುತ್ತಲ್ಲ, ಇವಾಗೆಲ್ಲ ಇದೇ ಇದು ಫ್ಯಾನ್ಸಿ ಟ್ರೆಂಡಿಂಗಲ್ಲಿರೋದು ಇವಾಗ. ಸೊ ಈ ಥರ ಕೆಲವರೆಲ್ಲ ತುಂಬ ಇಷ್ಟಪಡ್ತಾರೆ. ಸೊ ಫಸ್ಟ್ ನಾನು ತೋರಿಸಿದ್ದು 4.25 ಗ್ರಾಮ್ನಲ್ಲಿದೆ. ಸೊ ಇದೆಲ್ಲ ಏನು ಅಂದರೆ ಒಂದು 3.5 ಗ್ರಾಮು ಮತ್ತು 4.5 ಗ್ರಾಮ್ ಆ ಥರ ಬರುತ್ತೆ. ಬಿಕಾಸ್ ಇದೇನು ಅಂದರೆ ಒಂದು ಸ್ವಲ್ಪ ವೆಯ್ಟ್ ಇರುತ್ತೆ. ನಿಮಗೆ ಡೈಲಿ ವೇರು ಯೂಸ್ ಮಾಡ್ಬೋದು, ಯಾವ್ದಾರ ಪಾರ್ಟಿ ವೇರ್ಗೂ ಯೂಸ್ ಮಾಡ್ಬೋದು. ಸೊ ಇದು ಏನು ಗೊತ್ತಾ ಫ್ರೆಂಡ್ಸ್, ಎಲ್ಲ ಥರ ಡ್ರೆಸ್ಗಳಿಗಾಗಲಿ ಸ್ಯಾರೀಸ್ಗಾಗಲಿ ಎಲ್ಲದಕ್ಕೂ ಚೆನ್ನಾಗಿ ಕಾಣುತ್ತೆ. ಇದು ನೋಡಿ 2 ಗ್ರಾಮ್ 900 ಮಿಲಿ ಇದೆ. ಇದು ಫುಲ್ ಪ್ಲೇನಲ್ಲಿ ಬರುತ್ತೆ, ಯಾವುದೇ ಒಂದು ಸ್ಟೋನ್ ಇಲ್ಲ ಇದರಲ್ಲಿ. ಆಮೇಲೆ ಇದೇನು ಗೊತ್ತಾ, ಮೇಕಿಂಗ್ ಚಾರ್ಜ್ ಎಲ್ಲ ನಿಮಗೆ 445 ರುಪೀಸ್ಗೆ ಮಾಡ್ತಾರೆ ಇವರು, ಅಂದರೆ ಈ ಒಂದು ಓಲೆದು. ಮತ್ತು ಇದು ವೇಸ್ಟೇಜು ಇದು 15%ವರೆಗೂ ಬರುತ್ತೆ. ಸೊ ಈ ಥರ ಪ್ಯಾಟ್ರನ್ನಲ್ಲಿ ಒಂದು ಸ್ವಲ್ಪ ಕಾಸ್ಟ್ಲಿ, ಅಂದರೆ ಇದು ವೇಸ್ಟೇಜ್ ಎಲ್ಲ ಜಾಸ್ತಿ ತೆಗಿತಾರೆ. ಬಟ್ ಅದೇ ಥರ ಏನಿರಲ್ಲ, ಇವರೊಂದು ಸ್ವಲ್ಪ ಡಿಸ್ಕೌಂಟನ್ನು ನಿಮ್ಗೆ ಮಾಡಿಕೊಡ್ತಾರೆ. ಭವಾನಿ ಜ್ಯುವೆಲರ್ಸ್ ಅಂತ ಶಾಪ್ ಅಡ್ರೆಸ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಈ ಒಂದು ಓಲೆ ನೋಡಿ, ಇದು ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ ಇದೂ. ಸೊ ಇದು ಒಂದು 2.5 ಗ್ರಾಮ್ನಲ್ಲಿ ಬರುತ್ತೆ ಫ್ರೆಂಡ್ಸ್ ಇದೆಲ್ಲ. ಮತ್ತು ಈ ಒಂದು ಓಲೆನೂ ಚೆನ್ನಾಗಿದೆ. ಇದೆಲ್ಲ ಏನು ಗೊತ್ತಾ, ಒಂದು ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. 3.25 ಗ್ರಾಮಲ್ಲಿ ಬರುತ್ತೆ, ಅಂದರೆ ತೂಕ ಬರುತ್ತೆ ಇದೆಲ್ಲ. ಒಂದು ಸ್ವಲ್ಪ ಡೈಲಿ ವೇರ್ಗೆ ಕೆಲವರು ಒಂದು ಸ್ವಲ್ಪ ಫ್ಯಾನ್ಸಿಯಾಗಿ ಇಡೋದಕ್ಕೆ ಇಷ್ಟಪಡ್ತಾರಲ್ಲ, ಸೊ ಅಂಥವ್ರು ಇದನ್ನು ಟ್ರೈ ಮಾಡ್ಬೋದು. ಮತ್ತು ಈ ಒಂದು ಜುಮ್ಕಾ ಥರ ಬಂದಿದೆಯಲ್ಲ, ಜೆ ಟಾಪ್ ಜುಮ್ಕಾ ಅಂತಾರೆ ಅದನ್ನು. ಈ ಥರ ಪ್ಯಾಟ್ರನ್ಗೆಲ್ಲ ಜೆ ಟಾಪ್ ಜುಮ್ಕಾ ಅಂತಾರೆ. ಸೊ ಎಲ್ಲ 3.5-3.75 ಗ್ರಾಮು ಆ ಥರ ರೇಂಜಲ್ಲಿ ಬರುತ್ತೆ. ಇದು ಸ್ಟಾರ್ಟಿಂಗ್ ಅವ್ರ ಹತ್ರ ನಿಮಗೆ ಬೇಕು ಅಂದರೆ 2.25 ಗ್ರಾಮಿಂದನೂ ಸ್ಟಾರ್ಟಿಂಗ್ ಇದೆ ಅವ್ರ ಹತ್ರ. ಬೇರೆ ಓಲೆಗಳು ತೋರಿಸ್ತಾರೆ ಬೇಕಾದ್ರೆ ನೀವು ಹೋದರೆ. ಮತ್ತು ಇದು ನೋಡಿ 3 ಗ್ರಾಮ್ 910 ಮಿಲಿ ಆ ಥರ ಬರುತ್ತೆ. ಇದೊಂಥರ ಚೆನ್ನಾಗಿದೆ, ಮೇಲ್ಗಡೆ ರೆಡ್ ಮತ್ತು ಗ್ರೀನ್ ಕಲರ್ ಸ್ಟೋನ್ ಬಂದಿರೋದ್ರಿಂದ ಒಂಥರ ಲುಕ್ ಇರುತ್ತೆ. ಇದೆಲ್ಲ ನೋಡಿ ನೀವು ಡೈಲಿ ವೇರ್ ಮಾಡ್ಬೋದು. ಸೊ ಇದು ಅಷ್ಟೇ 4 ಗ್ರಾಮಲ್ಲಿ ಬರುವಂತಹ ಬ್ಯೂಟಿಫುಲ್ ಕಿವಿ ಓಲೆ ಆಗಿದೆ. ಮತ್ತು ಈ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನನ್ನ ಒಂದು ಪರ್ಸ್ನಲ್ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ನ ತೋರಿಸಿದ್ದೀನಿ. ಸೊ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಈ ಒಂದು ಇಯರಿಂಗ್ ನೋಡಿ ಫ್ರೆಂಡ್ಸ್, ಜಸ್ಟ್ 3.25 ಗ್ರಾಮಲ್ಲಿ ಕೋರಲ್ದಿದ್ದು ಹವಳ, ಅದು ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ನೋಡಿ ಹಾಗೆ ಎಲ್ಲ ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೆ ಈ ಥರದ್ದೆಲ್ಲ ಒಂದು 2.5 ಗ್ರಾಮ್ನಲ್ಲೂ ಸಿಗುತ್ತೆ ಅವ್ರ ಹತ್ರ. ಸೊ ನೀವು ಕೇಳಬೇಕಷ್ಟೇ ಅಲ್ಲಿ ಹೋದಾಗ. ಒಂದು 2 ಗ್ರಾಮ್ಸ್ ಈವನ್ ಏನು ಗೊತ್ತಾ ಫ್ರೆಂಡ್ಸ್, ಅವ್ರ ಹತ್ರ ಜಸ್ಟ್ ನಿಮಗೆ 1 ಗ್ರಾಮಿಂದನೂ ಗೋಲ್ಡ್ದು ಕಿವಿ ಓಲೆಗಳು ಸಿಗುತ್ತೆ. ಓಕೆನಾ. ಸೊ ನಿಮ್ಮ ಮಕ್ಳಿಗೇನಾರ ಇಡಬೇಕು ಅಂದರೆ, ನಿಮಗೆ ಬೇಕಾದ್ರೂ ಅಂದರೆ 1 ಗ್ರಾಮಲ್ಲಿ ಸಿಗುತ್ತೆ. ಸೊ ಬನ್ನಿ ಇವಾಗ ನಂದು ಕಲೆಕ್ಷನ್ನ ತೋರಿಸ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ನನ್ನ ಒಂದು ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ನ ನಾನು ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇದೇ ನನ್ನ ಒಂದು ಹ್ಯಾಂಡ್ ಬ್ಯಾಗ್ದು ಕಲೆಕ್ಷನ್ ಆಗಿರುತ್ತೆ. ಸೊ ಎಲ್ಲ ಒಂದೊಂದೇ ತೋರಿಸ್ತೀನಿ. ಎಲ್ಲ ಅಂಗಡಿ ಥರ ಹಾಕೊಂಡ್ಬಿಟ್ಟಿದ್ದೀನಿ, ಒಳ್ಳೆ ಶಾಪಲ್ಲಿ ಇಡಲ್ವ ಆ ಥರ. ಸೊ ಒಂದೊಂದೇ ತೋರಿಸ್ತೀನಿ ಬನ್ನಿ ನಿಮಗೆಲ್ಲ ಯಾವ ಥರ ಇದೆ ಅಂತ. ಸೊ ಇದರಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ಒಂದು ನಿಮಿಷ ಇರಿ. ಸೊ ಇದರಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ಕಡಿಮೆ ದುಡ್ಡಿಂದ ಹಿಡಿದು ಅಂದರೆ ಬ್ರ್ಯಾಂಡೆಡಿಂದ ಲೋಕಲ್ವರೆಗೂ ನಂದು ಹ್ಯಾಂಡ್ ಬ್ಯಾಗ್ದು ಕಲೆಕ್ಷನ್ ಇರುತ್ತೆ. ಸೊ ಬನ್ನಿ ಹಾಗೆ ತೋರಿಸ್ತೀನಿ. ಸೊ ಈ ಒಂದು ಬ್ರ್ಯಾಂಡು ಫಾರಿನ್ದಿದ್ದು. ಆ್ಯಕ್ಚುಲಿ ಇದು ನನಗೆ ನಮ್ಮ ಅಕ್ಕ ಗಿಫ್ಟ್ ಮಾಡಿದ್ದವಳು ಅಬ್ರಾಡ್ಗೆ ಹೋದಾಗ ನನಗೆ ಅಂತ ಇದು ಗಿಫ್ಟ್ ಮಾಡಿರೋದು. ಸೊ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಸೊ ಒಂಥರ ಇದು ಗೋಲ್ಡನ್ ಶೇಡಲ್ಲಿ ಬರುತ್ತೆ ಫ್ರೆಂಡ್ಸ್. ಇದೆಲ್ಲ ಪಾರ್ಟಿ ವೇರ್ಗೆ, ಅಂದರೆ ನಾವು ಸ್ಯಾರೀಸ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ಉಟ್ಟಾಗ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಸೊ ಒಂಥರ ಚೆನ್ನಾಗಿದೆ ಒಂಥರ ನೋಡೋದಕ್ಕೆ.
ಸೊ ಬನ್ನಿ ಹಾಗೆ ಇನ್ನೊಂದು ತೋರಿಸ್ತೀನಿ. ಸೊ ಈ ಒಂದು ಬ್ಯಾಗ್ ಅಷ್ಟೇ, ಇದು ಬ್ರ್ಯಾಂಡೆಡೇ, ಇದ್ರ ನೇಮ್ ನೋಡಿ ಈ ಥರ ಬರುತ್ತೆ. ಸೊ ಇದೆಲ್ಲ ನಾನು ಮಾಲಲ್ಲಿ ತೊಗೊಂಡಿರೋದು. ಸೊ ಏನಂದರೆ ಬ್ಲ್ಯಾಕ್ ಕಲರಲ್ಲಿದೆ. ನನ್ನ ಹತ್ರ ಆಲ್ಮೋಸ್ಟ್ ಅಂದರೆ ಎಲ್ಲ ಥರ ಕಲರ್ಸಲ್ಲೂ ತೊಗೊಂಡು ಇಟ್ಕೊಂಡಿದ್ದೀನಿ ನಾನು. ಸೊ ಈ ಥರ ಇದೇನೋ ಅಂದರೆ ಶಾರ್ಟ್ ಆಗಿ ಬರುತ್ತೆ, ಅಂದರೆ ಮೀಡಿಯಮ್ ಲೆಂತಲ್ಲಿದೆ. ಒಂದು ನಿಮಿಷ ಇದೆ ತೋರಿಸ್ತೀನಿ. ಸೊ ನೋಡಿ ಇಟ್ಕೊಂಡ್ರೆ ಈ ಥರ ಬರುತ್ತೆ ಫ್ರೆಂಡ್ಸ್. ನೋಡಿ ಹಿಂಗಿರುತ್ತೆ. ಸೊ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಎಲ್ಲಾರ ಹೋಗುವಾಗ. ಅಂದರೆ ನಾವು ಒಂದು ಸ್ವಲ್ಪ ಜೀನ್ಸ್ ಎಲ್ಲ ವೇರ್ ಮಾಡಿ ಇದನ್ನು ಹಾಕೊಂಡು ಹೋದರೆ ಚೆನ್ನಾಗಿರುತ್ತೆ. ಗೌನ್ಸು ಆ ಥರದಕ್ಕೆಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ. ವೆಸ್ಟರ್ನ್ ಕ್ಲೋತ್ಸ್ಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಈ ಒಂದು ಹ್ಯಾಂಡ್ ಬ್ಯಾಗು ಅಷ್ಟೇ ಬ್ರ್ಯಾಂಡೆಡ್ ಇದನ್ನು. ಸೊ ನಾನು ನಿಮಗೆ ಇದನ್ನು ತೋರಿಸಿದ್ದೆ ಅನ್ಸುತ್ತಲ್ಲ, ನಾನು ಒಂದು ಹಸಿರು ಅಂದರೆ ಗ್ರೀನ್ ಕಲರ್ ಪರ್ಸಲ್ಲಿ ನಾನು ದುಡ್ಡು ಇಟ್ಬಿಟ್ಟು ಮಿರರ್ ಎಲ್ಲ ಇಟ್ಬಿಟ್ಟು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಇದು ನನ್ನ ಲಕ್ಕಿ ಪರ್ಸ್ ಆಗಿರುತ್ತೆ. ಅಂದರೆ ಏನು ಅಂದರೆ ನಾನು ಇದರಲ್ಲಿ ದುಡ್ಡನ್ನ ಕಲೆಕ್ಟ್ ಮಾಡ್ತಾನೆ ಇರ್ತೀನಿ. ನಾನು ನಿಮಗೆ ನನ್ನ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆಲ್ಲ, ಅಕ್ಷಯ ತೃತೀಯದಲ್ಲಿ ನಾನು ಒಂದು ದುಡ್ಡು ಕಲೆಕ್ಟ್ ಆಗಿತ್ತು, ಅದರಲ್ಲೊಂದು ಉಂಗ್ರನ ಪರ್ಚೇಸ್ ಮಾಡಿದೆ ಚೆನ್ನೈ ಸರವಣ ಸ್ಟೋರ್ಸಲ್ಲಿ ಅಂತ. ಸೊ ಈ ಪರ್ಸಲ್ಲಿ ದುಡ್ಡು ಕಲೆಕ್ಟ್ ಮಾಡ್ತಾ ಇರೋದನ್ನು ನಾನು ಆ ಥರ ತೊಗೊಂಡಿದ್ದು. ಸೊ ನಾನು ಏನು ಮಾಡ್ತೀನಿ ಅಂದರೆ ಇದರಲ್ಲಿ ಒಂದು 2 ಇಯರ್ಸ್ವರೆಗೂ ಕಲೆಕ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಮನಿ ಸೇವಿಂಗ್ ಟಿಪ್ಸ್. ಅಂದರೆ ನಾವು ಯಾವ ರೀತಿಯಲ್ಲಿ ನಾವು ದುಡ್ಡನ್ನು ಉಳಿಸಿ ನಾವು ಸೇವಿಂಗ್ಸ್ ಮಾಡ್ಬೋದು, ಲೇಡೀಸ್ಗೋಸ್ಕರ ಹೇಳೋದು ತುಂಬಾ ಇದೆ ಗೊತ್ತಾ, ಹೇಗೆಲ್ಲ ನಾವು ದುಡ್ಡು ಉಳಿಸ್ಬೋದು ಅನ್ನೋದ್ರದ್ದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇದರಲ್ಲಿ ಏನಿದೆ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ನೀವು ನೋಡಿಲ್ಲ ಅಂದರೆ ನಂದು ವ್ಲಾಗ್ಸಲ್ಲಿ ಇರುತ್ತೆ ಇದು ವಿಡಿಯೋ, ಚೆಕ್ ಮಾಡಿ ಬೇಕಾರೆ. ಸೊ ನಾನು ಇದರಲ್ಲಿ ನಿಮಗೆ ಹೇಳಿದ್ದೆ ಅಲ್ವಾ, ಮನಿ ಇನ್ಕ್ರೀಸ್ ಆಗೋಕ್ಕೆ, ಅಂದರೆ ದುಡ್ಡು ಚೆನ್ನಾಗಿ ನಮ್ಮ ಮನೇಲಿ ಲಕ್ಷ್ಮೀದು ಕೃಪೆ ನಮಗೆ, ಅಂದರೆ ಶುಕ್ರ ದಿವಸ ಇದೆಲ್ಲ ನಮ್ಗೆ ಚೆನ್ನಾಗಿ ಸೇರಬೇಕು, ನಾವು ಏನು ಮಾಡಬೇಕು ಅನ್ನೋದನ್ನು ನಾನು ತೋರಿಸಿದ್ದೀನಿ. ಸೊ ಈ ಥರ ನೋಡಿ ಕೆಂಪು ಗಂಟು ಮಾಡಿ ನಾನು ಇದರಲ್ಲಿ ಇಟ್ಟಿದ್ದೀನಿ. ಸೊ ನೀವು ನನ್ನ ಆ ವಿಡಿಯೋನ ಚೆಕ್ ಮಾಡ್ಬೋದು, ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ಥರ ಒಂದು ಕೆಂಪು ಗಂಟು ಇಟ್ಟಿದ್ದೀನಿ, ಮತ್ತು ಮಿರರ್ ಮುಂದೆ 500 ನೋಟ್ಸ್ ಇಟ್ಟಿದ್ದೀನಿ. ನೀವು 100 ನೋಟ್ಸ್ ಇಟ್ಟರೆ ಪಾರ್ಟಿಷನ್ ಮಾಡಿಡಬೇಕು, ಒಂದೇ ಜಾಗದಲ್ಲಿ ಇಟ್ಟರೆ ನಮಗೆ ಮನಿ ಫ್ಲೋ ಕಡಿಮೆ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಬರೀ 500 ರುಪೀಸ್ದು ನೋಟ್ಸ್ ಇಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಆ ಥರ ಇದು ನನ್ನ ಒಂದು ಲಕ್ಕಿ ಪರ್ಸ್ ಆಗಿರುತ್ತೆ. ಸೊ ಬನ್ನಿ ನೆಕ್ಸ್ಟ್ ತೋರಿಸ್ತೀನಿ. ಸೊ ಈ ಒಂದು ಪರ್ಸ್ನ ನೋಡಿ ಫ್ರೆಂಡ್ಸ್, ಇದನ್ನು ಹೈಟ್ ಸೈನ್ ಅಂತ ಬರುತ್ತಲ್ಲ, ಸೊ ಇದನ್ನು ಬ್ರ್ಯಾಂಡೆಡ್ ಪರ್ಸೆ. ಸೊ ನಿಮಗೆ ಕಾಣಿಸ್ತಾ ಇರ್ಬೋದು ಅದರದ್ದು ಇದು ಲೋಗೋ ಇದೆ ನೋಡಿ, ಹೈಟ್ ಸೈನ್ ಅಂತ. ಸೊ ಇದು ಅಷ್ಟೇ ಫಾರಿನ್ ಬ್ರ್ಯಾಂಡ್ ಇದು. ಸೊ ನೋಡಿ ಈ ಥರ ಬರುತ್ತೆ, ಅದರದ್ದು ಈ ಥರ ಶೇಪಲ್ಲೇ ನಿಮಗೆ ಗೊತ್ತಾಗುತ್ತೆ ಅದು. ಸೊ ಹಂಗೇನೆ ಕೆಲವೆಲ್ಲ ಬ್ರ್ಯಾಂಡೆಡು ಇಟ್ಕೊಂಡಿದ್ದೀನಿ, ಕೆಲವು ಲೋಕಲ್ದು ಇದೆ. ನಾನು 2 ಥರನೂ ಯೂಸ್ ಮಾಡ್ತೀನಿ, ನನಗೆ 2 ಇಷ್ಟ ಆಗುತ್ತೆ. ಸೊ ಇದನ್ನು ಅಷ್ಟೇ ಪಾರ್ಟಿ ವೇರ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಆ ಥರ. ಸೊ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಸೊ ಇದೂ ಅಷ್ಟೇ ಫ್ರೆಂಡ್ಸ್ ಇದೂ ಅಷ್ಟೇ ಬ್ರ್ಯಾಂಡೆಡ್ ಇದೆ, ಯಾವುದೋ ಒಂದು ಮಾಲಲ್ಲೇ ನಾನು ಪರ್ಚೇಸ್ ಮಾಡಿರೋದು. ಸೊ ಇದೆಲ್ಲ ಏನು ಗೊತ್ತಾ, ತುಂಬಾ ಒಂಥರ ಈ ಡ್ರೆಸ್ಗಳಿಗೆ, ವೆಸ್ಟರ್ನ್ ಕ್ಲೋತ್ಸ್ಗೆಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅಂದರೆ ಜೀನ್ಸ್ ಆಗಿರ್ಬೋದು, ಸ್ಕರ್ಟ್ಸ್ ಆಗಿರ್ಬೋದು, ಫ್ರಾಕ್ಸ್ ಆಗಿರ್ಬೋದು, ಅದಕ್ಕೆಲ್ಲ ತುಂಬಾ ಚೆನ್ನಾಗಿ ಕ್ಯೂಟಾಗಿ ಕಾಣಿಸುತ್ತೆ. ಸೊ ಜಸ್ಟ್ ಇದನ್ನು ಏನು ಗೊತ್ತಾ, ಒಂದು ತೋರಿಸ್ತೀನಿ, ಒಂದು ಚೈನ್ ಥರ ಕೊಟ್ಟಿರ್ತಾರೆ. ಅಂದರೆ ಇದರಲ್ಲಿ ಒಂದು ಚೈನ್ ಥರ ಬಂದಿದೆ ನೋಡಿ, ಈ ಥರ ಇದೆ. ಸೊ ನಾವು ಜಸ್ಟ್ ಹಿಂಗೆ ಹಾಕ್ಕೊಂಡು ಬಿಡ್ಬೋದು ಸೈಡ್, ಇಷ್ಟು ಮೀಡಿಯಮ್ ಲೆಂತಲ್ಲಿ ಹಿಂಗೆ ಬರುತ್ತೆ ಫ್ರೆಂಡ್ಸ್. ಸೊ ನೋಡಿ ಈ ಥರ ಒಂಥರ ಲುಕ್ ಇರುತ್ತೆ ವೇರ್ ಮಾಡಿದಾಗ. ಅಂದರೆ ನಾವು ಈ ಥರ ಟ್ರೆಡಿಷ್ನಲ್ ಆಗಿ ಹೋದರೆ ಚೆನ್ನಾಗಿರಲ್ಲ, ಒಂದು ಸ್ವಲ್ಪ ವೆಸ್ಟರ್ನ್ ಕ್ಲೋತ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಮತ್ತು ಈ ಒಂದು ಹ್ಯಾಂಡ್ ಬ್ಯಾಗ್ ನೋಡಿ ಫ್ರೆಂಡ್ಸ್, ಇದು ಚುಂಬಕ್ ಅಂತ ಬರುತ್ತೆ ನೋಡಿ, ಅದರದ್ದು ಲೋಗೋನಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಎಲ್ಲ ಗೂಬೆಗಳದ್ದು ಅವಲ್ದು ಇದ್ರದ್ದು ಬರುತ್ತೆ, ಗೂಬೆಗಳದ್ದು ಚಿತ್ರ ಇರುತ್ತೆ. ಇದು ನೋಡಿ ಎಲ್ಲ ಗೂಬೆಗಳಿದೆ ನೋಡಿ, ಚುಂಬಕ್ ಅಂತ ಹೆಸರಿದೆ ಇದರಲ್ಲಿ. ಸೊ ಇದೂ ಅಷ್ಟೇ ಎಲ್ಲ ನಮಗೆ ಟ್ರೆಡಿಷ್ನಲ್ ಡ್ರೆಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸ್ಕರ್ಟ್ಸ್ಗೂ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಆ ಥರನೇ ಎಲ್ಲರ ಸ್ಕರ್ಟ್ ಹಾಕ್ಕೊಂಡು ಹೋಗುವಾಗ, ಇಲ್ಲ ಯಾವ್ದಾರ ಒಂದು ಇದಕ್ಕೂ ಚೆನ್ನಾಗಿ ಕಾಣುತ್ತೆ, ಡ್ರೆಸ್ಗಳಿಗೆ ಎಲ್ಲದಕ್ಕೂ ಆಗುತ್ತೆ. ಸೊ ಈ ಥರ ಒಂಥರ ಗ್ರೀನ್ ಕಲರು ಮತ್ತು ಎಲ್ಲ ನೋಡಿ ಮಿಕ್ಸ್ ಮಲ್ಟಿ ಕಲರ್ ಅನ್ಬೋದು ನೀವು. ಸೊ ಆ ಥರ ಇದೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಸೊ ಇದು ಲ್ಯಾವಿಸ್ ಅಂತ. ಸೊ ಇದು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ನಮ್ಮ ಮಮ್ಮಿ ಮತ್ತು ನಾನು ಇಬ್ಬರೂ ಪರ್ಚೇಸ್ ಮಾಡಿದ್ವಿ. ನಮ್ಮ ಮಮ್ಮಿ
ಬ್ಲ್ಯಾಕ್ ಕಲರಲ್ಲಿ ತೊಗೊಂಡ್ರು. ಸೊ ನಾನು ಈ ಥರ ನೆವಿ ಬ್ಲೂ ಕಲರಲ್ಲಿ ತೊಗೊಂಡೆ. ಸೊ ಇದೆಷ್ಟು ಆಗಿರ್ಬೋದು ಅಂದರೆ ಒಂದು 750 ರುಪೀಸ್ವರೆಗೂ ಆಗಿದೆ ಇದು. ಸೊ ಈ ಥರ ನೋಡಿ, ಇದೊಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಸೊ ಎಲ್ಲ ನಮಗೆ ಸ್ಯಾರೀಸ್ಗಾಗಲಿ ಡ್ರೆಸ್ಗಾಗಲಿ, ಆಮೇಲೆ ನಮಗೆ ಜಾಸ್ತಿ ಥಿಂಗ್ಸ್ನ ನಾವು ಕ್ಯಾರಿ ಮಾಡಬೇಕು ಅಂದರೆ ಆರಾಮಾಗಿ ಇದರಲ್ಲಿ ನಾವು ಇಟ್ಕೊಂಡು ಹೋಗ್ಬೋದು. ಸೊ ಅದಕ್ಕೋಸ್ಕರ ಈ ಥರ ಒಂದು ತೊಗೊಂಡೆ. ಸೊ ಇದು ನೋಡಿ ಫ್ರೆಂಡ್ಸ್, ಬ್ಯಾಗಿಟ್ ಅಂತ ಬರುತ್ತಲ್ಲ, ಈ ಒಂದು ಬ್ರ್ಯಾಂಡು ಅದ್ರದ್ದು ಇದು. ಸೊ ಇಲ್ಲಿ ನೋಡಿ ಇದ್ರ ಹೆಸರು ಬರೆದಿದೆ ಬ್ಯಾಗಿಟ್ ಅಂತ. ಸೊ ಇದೆಲ್ಲ ಒಂದು 1000 ರುಪೀಸ್ ಒಳಗೆ ಬರುತ್ತೆ ನಿಮಗೆ. ಹಂಗೆ ಕ್ರೇಜ್ ಒಂದು ಸ್ವಲ್ಪ ಹ್ಯಾಂಡ್ ಬ್ಯಾಗ್ಸು ಹುಚ್ಚು ನನಗೆ. ಎಲ್ಲರೂ ಹೋಗುವಾಗ ನೋಡಿದ್ರೆ ಇಷ್ಟ ಆದಾಗ ತೊಗೊಳ್ಳೋದು ಆ ಥರ. ಸೊ ಏನು ಗೊತ್ತಾ ಫ್ರೆಂಡ್ಸ್, ನನ್ನ ಹತ್ರ ಒಂದು ಸ್ವಲ್ಪ ಆಲ್ಮೋಸ್ಟ್ ನಂಗೆ ಯಾವುದು ಇಷ್ಟ ಆಗುತ್ತೋ ಕಲರ್ಸ್ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ಯಾವ್ಯಾವ ಕಲರ್ಸ್ ನಾವು ಇಟ್ಕೊಂಡ್ರೆ ನಮ್ಮ ಹತ್ರ ಅಂದರೆ ಅದರಲ್ಲಿ ದುಡ್ಡು ಇಟ್ಟರೆ ನಾವು ಚೆನ್ನಾಗಿ ದುಡ್ಡನ್ನ ಅರ್ನ್ ಮಾಡ್ಬೋದು, ಅಂದರೆ ಚೆನ್ನಾಗಿ ದುಡ್ಡು ಸೇರ್ತಾ ಹೋಗುತ್ತೆ. ಸೊ ನಾನು ಅದಕ್ಕೇ ನಿಮಗೆ ಗ್ರೀನ್ ಪರ್ಸ್ ತೋರಿಸ್ತೆ ನೋಡಿ, ನೀವು ಆ ಥರ ಮಾಡಿ. ಅದೇ ಶೇಡಲ್ಲಿ ಇದ್ರೂ ಪರವಾಗಿಲ್ಲ, ಇಲ್ಲದೇ ಇದ್ರೂ ಪರವಾಗಿಲ್ಲ, ಒಟ್ನಲ್ಲಿ ಯಾವ್ದಾರ ಒಂದು ಗ್ರೀನ್ ಕಲರ್ ಆಯಿತು. ಗ್ರೀನ್ ಶೇಡಲ್ಲಿ ಲೈಟ್ ಶೇಡರ ತೊಗೊಳ್ಳಿ, ಡಾರ್ಕ್ ಅರ ತೊಗೊಳ್ಳಿ, ಒಟ್ನಲ್ಲಿ ಗ್ರೀನ್ ಕಲರಲ್ಲಿ ನೀವು ದುಡ್ಡು ಇಟ್ಟರೆ ಚೆನ್ನಾಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಅದೊಂದು ಟಿಪ್ಸ್ನ ನೀವು ಫಾಲೋ ಮಾಡಿ ಫ್ರೆಂಡ್ಸ್. ಸೊ ಇದೇನು ಅಂದರೆ ಆರೆಂಜ್ ಕಲರಲ್ಲಿ ಬರುತ್ತೆ. ಸೊ ಆ ಥರ. ಸೊ ಈ ಒಂದು ಇದು ನೋಡಿ, ಇದು ಬ್ರ್ಯಾಂಡೆಡೇ, ಅದ್ರ ಹೆಸರೇ ಬರೆದಿದೆ ನೋಡಿ. ಸೊ ಇದು ಅಷ್ಟೇ, ನಮ್ಮ ಅಕ್ಕ ಇದು ಅಬ್ರಾಡ್ಗೆ ಹೋದಾಗ ತೊಗೊಂಬಂದಿರೋ ಅಂತ ಇದು. ಆ್ಯಕ್ಚುಲಿ ಅವಳು ಲಂಡನ್ ಇದಕ್ಕೆಲ್ಲ ಹೋಗಿದ್ಲು. ಸೊ ಆವಾಗ ಅಲ್ಲಿಂದ ತೊಗೊಂಬಂದಿರುವಂತಹ ಸ್ಟಫ್ ಇದು. ಸೊ ನನಗೆ ಈ ಹ್ಯಾಂಡ್ ಬ್ಯಾಗ್ ಇಷ್ಟ ಅಂತ ಗೊತ್ತಿತ್ತಲ್ಲ, ಸೊ ಈ ಥರ ತಂದುಕೊಟ್ಲು. ಮತ್ತು ಈ ಒಂದು ಇದು ನೋಡಿ, ತುಂಬಾ ಚೆನ್ನಾಗಿದೆ ಇದು. ಇದು ಲ್ಯಾವಿಸ್ದೇ ಬರುತ್ತೆ, ಇದು ಲ್ಯಾವಿ ಇದ್ರದ್ದು. ಸೊ ಇದು ಎಲ್ಲಿ ನಾನು ಪರ್ಚೇಸ್ ಮಾಡಿದೆ ಅಂದರೆ ಮೆಟ್ರೋದು, ಬೆಂಗಳೂರು ಮೆಟ್ರೋ ಬರುತ್ತೆ ನೋಡಿ, ಅಂದರೆ ಮಹಾದೇವಪುರ ಅಂತ ಬರುತ್ತಲ್ಲ, KR ಪುರಂ ಹತ್ರ ಬರುತ್ತೆ ಒಂದು ಮೆಟ್ರೋ. ಸೊ ಅಲ್ಲಿ ನಾನು ತೊಗೊಂಡಿದ್ದು. ಎಷ್ಟಾಯಿತು ಅಂದರೆ ಅವಾಗ ಡಿಸ್ಕೌಂಟ್ ಇತ್ತು ಫ್ರೆಂಡ್ಸ್. ಸೊ ನನಗೆ ಇದು ಜಸ್ಟ್ 750 ರುಪೀಸ್ಗೆ ನನಗೆ ಸಿಕ್ತು. ಸೊ ಇದೆಷ್ಟು ಕ್ಯೂಟಾಗಿದೆ ಅಂದರೆ ನೋಡಿ, ಈ ಥರ ಹಿಂಗೆ ಹಾಕ್ಕೊಂಡ್ಬಿಡೋದು, ಯಾವ್ದಾರ ಮದುವೆಗಳಿಗೆ ಸ್ಯಾರೀಸ್ಗೆ ಎಲ್ಲದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಜಸ್ಟ್ ಹಿಂಗೆ ಇಟ್ಕೊಂಡು ನಾವು ಒಂದು ಫೋನ್ನ ಇಟ್ಕೊಂಡು ಒಂದು ಸ್ವಲ್ಪ ಏನಾರ ದುಡ್ಡಿದ್ರೆ ಕ್ಯಾಶ್ ಆ ಥರ ಇಟ್ಕೊಂಡು ಹೋಗ್ಬೋದು. ಚೆನ್ನಾಗಿರುತ್ತೆ ಒಂಥರ. ಅಂದರೆ ಯಾವ್ದಾರ ರಿಸೆಪ್ಷನ್ಗೆ ಆ ಥರ ಹೋಗ್ತೀವಿ ನೋಡಿ, ಮದುವೆಗಳಿಗಾಗಲಿ ಯಾವ್ದಾರ ಪಾರ್ಟೀಸ್ಗೆ ಎಲ್ಲದಕ್ಕೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಗೋಲ್ಡನ್ ಕಲರಲ್ಲಿದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲದಕ್ಕೂ. ಸೊ ಅದಕ್ಕೆ ಇದೊಂದು ಕಲರ್ ತೊಗೊಂಡೆ. ಸೊ ಈ ಒಂದು ಹ್ಯಾಂಡ್ ಬ್ಯಾಗ್ ನೋಡಿ ಫ್ರೆಂಡ್ಸ್. ಸೊ ಇದು ಬ್ಯಾಗ್ ಇಟ್ಟಿದೆ, ಇದು ಬ್ರ್ಯಾಂಡೆಡ್ ಇದು ಒಂದು ಆಲ್ಮೋಸ್ಟ್ ನಿಮಗೆ ಒಂದು 1000 ರುಪೀಸ್ವರೆಗೂ ಬರುವಂತಹ ಬ್ಯಾಗು. ಬಟ್ ಡಿಸ್ಕೌಂಟ್ ಬಂದು ಎಷ್ಟು ಬರುತ್ತೆ ಗೊತ್ತಿಲ್ಲ, ಇವಾಗೆಲ್ಲ ಕಡಿಮೆನೂ ಸಿಗ್ಬೋದು. ನಾನು ತೊಗೊಂಡಾಗ ಒಂದು 1000 ರುಪೀಸ್ ರೇಂಜಲ್ಲಿತ್ತು. ಸೊ ಆ ಥರ ನಂದು ಇದು ಲಕ್ಕಿ ಪರ್ಸು. ಬಿಕಾಸ್ ಏನಕ್ಕೆ ಅಂದರೆ ನಾನು ಗೋಲ್ಡದ್ದು ವೀಡಿಯೋ ಶೂಟ್ ಮಾಡುವಾಗೆಲ್ಲ ನಾನು ಈ ಪರ್ಸ್ನೇ ಕ್ಯಾರಿ ಮಾಡೋದು ಜಾಸ್ತಿ. ನನಗೆ ರೆಡ್ದು ಏನು ಅಂದರೆ ತುಂಬ ಚೆನ್ನಾಗಿ ನನಗೆ ಆಗಿ ಬಂದಿದೆ. ರೆಡ್ ಆಗಲಿ, ಗ್ರೀನ್ ಕಲರ್ ಪರ್ಸ್ ಆಗಲಿ. ಗ್ರೀನ್ ಕಲರ್ದು ಅಂದರೆ ನಾನು ದುಡ್ಡಿಟ್ಟು ಅದರಲ್ಲೇ ದುಡ್ಡು ಇಡ್ತಾ ಹೋಗ್ತೀನಿ. ನಾನು ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಈ ಪರ್ಸ್ನ ಕ್ಯಾರಿ ಮಾಡ್ತೀನಿ. ಮತ್ತು ಇನ್ನೊಂದು ರಾಘವೇಂದ್ರ ದೇವ್ರದ್ದು ಇಟ್ಟಿದ್ದೀನಿ ಅನ್ನಲ್ಲ, ಅಕ್ಷತೆ ಕಾಳು, ಅದನ್ನು ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಇದನ್ನು ನಾನು ಆಲ್ರೆಡಿ ನಂದೊಂದು ವೀಡಿಯೋದಲ್ಲೂ ತೋರಿಸಿದ್ದೀನಿ. ಬಟ್ ಯಾರು ಹೊಸೊಬ್ರು ಇರ್ತಿರಲ್ಲ, ನಂದು ವೀಡಿಯೋ ನೋಡಿಲ್ದೇರ ಅಂಥವ್ರಿಗೆ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ ಅವ್ರಿಗೆ, ಅಂದರೆ ಯೂಸ್ಫುಲ್ ವ್ಲಾಗ್ ಆಗುತ್ತೆ. ಯಾಕೆ ಅಂದರೆ ನಾನು ಇದರಲ್ಲಿ ನಂದು ಒಂದು ಸ್ಪೆಷಲ್ ಇದನ್ನು ಇಟ್ಟಿದ್ದೀನಿ. ಏನು ಅಂದರೆ ರಾಘವೇಂದ್ರ ದೇವ್ರದ್ದು ಅಕ್ಷತೆ ಕಾಳಿರುವಂತಹ ಒಂದು ಇದನ್ನು ಇಟ್ಟಿದ್ದೀನಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ನಂದು ವೀಡಿಯೋ ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಮ್ಯಾನಿಫೆಸ್ಟೇಷನ್ ಎಪಿಸೋಡ್ 2 ಅಂತ ಮಾಡಿದ್ದೀನಲ್ಲ, ಸೊ ಅದರಲ್ಲಿ ಹೋಗಿ ಚೆಕ್ ಮಾಡಿ ನೋಡಿಲ್ಲ ಅಂದರೆ. ಸೊ ಅದರಲ್ಲಿ ಏನು ಹೇಳಿದ್ದೀನಿ ಅಂದರೆ, ನಾನು ರಾಘವೇಂದ್ರ ಟೆಂಪಲಲ್ಲಿ ಹೋಗ್ಬಿಟ್ಟು ಗುರುವಾರದ ದಿನ ಹೋಗಿ ನಾನು ಅಕ್ಷತೆ ಕಾಳನ್ನ ತೊಗೊಂಬಂದು ಹಾಕಿದ್ಮೇಲೆ ಎಲ್ಲ ಪರ್ಸಲ್ಲೂ ದುಡ್ಡು ಖಾಲಿ ಆದರೂ ಈ ಒಂದು ಪರ್ಸಲ್ಲಿ ದುಡ್ಡು ಇದ್ದೇ ಇರುತ್ತೆ ಫ್ರೆಂಡ್ಸ್. ಯಾಕೆಂದರೆ ದೇವ್ರದ್ದು ಒಂದು ಆಶೀರ್ವಾದದಿಂದ ನಮ್ಮಮ್ಮ ಕೊಟ್ಟಿರೋ 100 ರೂಪಾಯಿ ಸಹಿತ ಇದರಲ್ಲಿ ಇಟ್ಟಿದ್ದೀನಿ. ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಇದರಲ್ಲಿ ತೋರಿಸ್ತೀನಿ ಈಗ ನೋಡಿ ಫ್ರೆಂಡ್ಸ್. ಇದರಲ್ಲಿ ಇಟ್ಟಿರೋದು ನಾನು ನೋಡಿ 100 ರೂಪಾಯಿ ನೋಟು ಮತ್ತು 1 ರೂಪಾಯಿ ಕಾಯಿನ್ ಆ ಥರ ಮಾಡಿ ಇಟ್ಟಿರೋದು. ಸೊ ಇದೆಲ್ಲ ದೇವ್ರದ್ದು ಅಕ್ಷತೆ ಕಾಳು, ಓಕೆನಾ. ಸೊ ನಾನು ಇದ್ರೊಳಗೆ ಹೆಂಗೆ ಇಟ್ಬಿಡ್ತೀನಿ. ಸೊ ಅದಕ್ಕೆ ಹೇಳಿದ್ದು, ಇದು ನಾನು ಮಲ್ಲೇಶ್ವರಮಲ್ಲಿ ತೊಗೊಂಡೆ.
ಈ ಒಂದು ಪರ್ಸ್ನ ನಾನು ಮಲ್ಲೇಶ್ವರಮಲ್ಲಿ ತೊಗೊಂಡೆ ಫ್ರೆಂಡ್ಸ್. 250 ರುಪೀಸ್ ಕೊಟ್ಟಿದ್ದೀನಿ. ಎಲ್ಲಿ ತೊಗೊಂಡೆ ಅಂದರೆ 8th ಕ್ರಾಸ್ ಶಾಪಿಂಗ್ ಸ್ಟ್ರೀಟ್ ಇದೆಯಲ್ಲ, ಅಲ್ಲೇ ತೊಗೊಂಡಿರೋದು. ಸೊ ಆ ಥರ ಸೈಡ್ ಬ್ಯಾಗ್ ನಂದು. ಇದು ಅಷ್ಟೇ, ಡೈಲಿ ನಾನು ಎಲ್ಲೇ ಒಂದು ಅಂಗಡಿಗೆ ಹೋಗ್ಬೇಕಾದ್ರೆ ಜಾಸ್ತಿ ಇದನ್ನು ಯೂಸ್ ಮಾಡ್ತೀನಿ. ಜ್ಯುವೆಲ್ರಿ ಶಾಪ್ಗೆ ಹೋಗ್ಬೇಕಾದ್ರೆ ನಾನು ರೆಡ್ ಕಲರ್ದು ಪರ್ಸ್ನ ಯೂಸ್ ಮಾಡ್ತಾ ಇರ್ತೀನಿ. ಸೊ ಆ ಥರ ಇದು ಯಾವಾಗಲೂ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಒಂಥರ ಲಕ್ಕಿ ಪರ್ಸೆ ಅಂತ ಅನಿಸುತ್ತೆ. ಬಿಕಾಸ್ ಏನು ಅಂದರೆ ಏನಾರ ಥಿಂಗ್ಸ್ ಏನಾರ ತೊಗೋಬೇಕಾಗಿರುತ್ತಲ್ವ, ಸೊ ದುಡ್ಡು ಖಾಲಿ ಆಗಲ್ಲ, ಹೆಂಗಾರ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಕೆಲವು ಟಿಪ್ಸ್ನ ನಿಮ್ಗೆ ಹೇಳ್ತಿದ್ದೀನಿ. ಬಿಕಾಸ್ ನೀವು ಇದನ್ನೆಲ್ಲ ಫಾಲೋ ಮಾಡಿ ಅನ್ನೋದೇ ನನ್ನ ಒಂದು ಆಸೆ. ಓಕೆನಾ? ಸೊ ಈ ಒಂದು ಹ್ಯಾಂಡ್ ಬ್ಯಾಗ್ ನೋಡಿ ಫ್ರೆಂಡ್ಸ್, ಇದು ಒಂಥರ ಪಾರ್ಟಿ ವೇರ್ದು ಗೋಲ್ಡನ್ ಕಲರ್ ಶೇಡಲ್ಲಿದೆ. ಇದನ್ನು ನಾನು ಎಲ್ಲಿ ತೊಗೊಂಡೆ ಅಂದರೆ ಚೆನ್ನೈಯಲ್ಲಿ ಪಾಂಡಿ ಬಜಾರ್ ಅಂತ ಬರುತ್ತೆ ನೋಡಿ, ಟಿ ನಗರ್ ಅಂತ, ಟಿ ನಗರ್ ಪಾಂಡಿ ಬಜಾರ್ ಅಂತ, ಅಲ್ಲಿ ತುಂಬ ಫೇಮಸ್ಸು. ಮಲ್ಲೇಶ್ವರಂ ಥರನೇ ಇದೆ. ಮಲ್ಲೇಶ್ವರಂ 8th ಕ್ರಾಸ್ ಬರುತ್ತೆ ನೋಡಿ, ಅದೇ ಥರ ಚೆನ್ನೈಯಲ್ಲಿ ಟಿ ನಗರಲ್ಲಿ ಪಾಂಡಿ ಬಜಾರ್ ಬರುತ್ತೆ. ಸೊ ನಮ್ಮ ಅಕ್ಕನ ಮನೆ ಇರೋದು ಚೆನ್ನೈಯಲ್ಲಿ. ಸೊ ನಮ್ಮ ಅಕ್ಕ ಮನೆಗೆ ಹೋದಾಗ ವಿಸಿಟ್ ಮಾಡಿದ್ದೆ. ಸೊ ಒಂದು 6 ಮಂತ್ಸ್ ಬ್ಯಾಕು ಏನೋ, 6 ಮಂತ್ಸ್ ಬ್ಯಾಕು, ಅದೇ ಅಕ್ಷಯ ತೃತೀಯಾಗಿ ನಾನು ಉಂಗುರ ತೊಗೊಂಡೆ ನೋಡಿ, ಗೋಲ್ಡ್ದು. ಸೊ 6 ಮಂತ್ಸ್ ಅಲ್ಲ, ಇನ್ನೂ ಮುಂಚೆನೇ. ಸೊ ಆವಾಗ ನಾನು ತೊಗೊಂಡಿರುವಂತಹ ಹ್ಯಾಂಡ್ ಬ್ಯಾಗು. ಸೊ ಹೇಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ, ಕ್ಯೂಟಾಗಿದೆ. ಇದು ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ಈ ಥರದ್ದೇ ನಾವು ಮಾಲ್ಗಳಲ್ಲಿ ಹೋಗಿ ನೋಡಿದ್ರೆ 1,500ಕ್ಕೆ ಕಡಿಮೆ ಯಾವುದು ಸಿಗಲ್ಲ. ನನಗೆ ಇದು ಜಸ್ಟ್ 250 ರುಪೀಸ್ಗೆ ಕೊಟ್ಟರು ಅವರು, ಪಾಂಡಿ ಬಜಾರಲ್ಲಿ. ಅಲ್ಲೆಲ್ಲ ತುಂಬ ತುಂಬ ಚೀಪಾಗಿ ಸಿಗುತ್ತೆ. ನೋಡೋದಕ್ಕೆಲ್ಲ ಬ್ರ್ಯಾಂಡೆಡ್ ಥರ ಇರುತ್ತೆ, ಕಡಿಮೆ ದುಡ್ಡಿಗೆ ಅವ್ರು ಕೊಡ್ತಾರೆ. ಓಕೆನಾ? ಸೊ ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ನೀವೇನಾರ ಚೆನ್ನೈಗೆ ಹೋದರೆ ನೀವು ಅಲ್ಲಿ ಟ್ರೈ ಮಾಡ್ಬೋದು, ಟಿ ನಗರ್ ಪಾಂಡಿ ಬಜಾರ್. ಓಕೆನಾ? ಒಂದು ನಿಮಿಷ. ಸೊ ಇದು ನಾನು ಸುಮ್ಮನೆ ಹಾಗೆ ನಾರ್ಮಲ್, ನನಗೇನಾರು ಇಷ್ಟ ಆದರೆ ಎಷ್ಟು ದುಡ್ಡು ಏನೂ ನೋಡಲ್ಲ, ನಂಗೆ ಇಷ್ಟ ಆದರೆ ಒಟ್ಟಿನಲ್ಲಿ ನಾನು ತೊಗೊತಾ ಇರ್ತೀನಿ. ಇದು ನಾನು 350 ರುಪೀಸ್ ಏನೋ ಕೊಟ್ಟಿರೋದು. ಮೈಸೂರ್ದು ಎಕ್ಸಿಬಿಷನ್ ಇತ್ತು. ಸೊ ಎಕ್ಸಿಬಿಷನಲ್ಲಿ ಹೋದಾಗ ನಮ್ಮಮ್ಮ ಒಂದು, ನಾನೊಂದು ಇದನ್ನು ತೊಗೊಂಡ್ವಿ. ಓಕೆನಾ? ಸೊ ಇದೊಂಥರ ಲೈಟ್ ಗ್ರೀನ್ ಶೇಡಲ್ಲಿ ಬಂದಿದೆ. ಸೊ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಸೊ ಈ ಒಂದು ನೋಡಿ, ಈ ಒಂದು ಪರ್ಸ್ನೂ ಅಷ್ಟೇ, ಇದು ಬ್ರ್ಯಾಂಡೆಡು. ಅದು ನಂಗೆ ಪ್ರೈಸ್ ಎಲ್ಲ ಎಷ್ಟು ಅಂತ ಗೊತ್ತಿಲ್ಲ. ಬಿಕಾಸ್ ನಾನು ಯಾವಾಗಾರ ಮಾಲ್ಗಳಿಗೆ ಹೋಗುವಾಗ ಯಾವ್ದಾರು ಇಷ್ಟ ಆದರೆ ತೊಗೋತಾ ಇರ್ತೀನಿ. ಸೊ ಮರ್ತುಬಿಟ್ಟಿದ್ದೀನಿ. ಬಟ್ ಇದೂ ಅಷ್ಟೇ ಚೆನ್ನಾಗಿದೆ, ಒಂಥರ ನಮ್ಮದು ಒಳಗೆಲ್ಲ ಇಡೋಕ್ಕೆ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಸೊ ಈ ಒಂದು ಹ್ಯಾಂಡ್ ಬ್ಯಾಗ್ನ ನಾನು ಮಿನಿಸೋನಲ್ಲಿ ತೊಗೊಂಡೆ. ಸೊ ಮಿನಿಸೋದು ಎಲ್ಲರಿಗೂ ಗೊತ್ತಲ್ಲ, ಈಗ ಮಾಲ್ಗಳಲ್ಲೆಲ್ಲ ಇರುತ್ತಲ್ಲ ಮಿನಿಸೋ, ಅದ್ರಲ್ಲಿ ಚೆನ್ನಾಗಿರೋ ಸ್ಟಫ್ ಸಿಗುತ್ತೆ. ಸೊ ಇದೆಷ್ಟಾಯಿತು ಅಂದರೆ ಒಂದು 1000 ರುಪೀಸ್ವರೆಗೂ ಆಯಿತು. ಸೊ ಆ ಥರ ಫ್ರೆಂಡ್ಸ್, ಇದೊಂಥರ ಚೆನ್ನಾಗಿರುತ್ತೆ ಕ್ಯಾರಿ ಮಾಡೋಕ್ಕೆ. ಎಲ್ಲಾರ ಹೊರಗಡೆ ಹೋಗ್ಬೇಕಂದ್ರೆ ಈಸಿಯಾಗಿ ಹಿಂಗೆ ವೇರ್ ಮಾಡಿ ಹೋಗ್ಬೋದು. ಸೊ ಬ್ರೌನ್ ಕಲರಲ್ಲಿ ಒಂಥರ ಲೆದರ್ ಥರ ಬಂದಿದೆ, ಅದನ್ನು ತೊಗೊಂಡೆ. ಸೊ ಈ ಒಂದು ಹ್ಯಾಂಡ್ ಬ್ಯಾಗ್ ನೋಡಿ ಫ್ರೆಂಡ್ಸ್, ಝೋಯಿಂಕ್ ಅಂತ ಏನೋ ಬರುತ್ತೆ. ಸೊ ಇದೇನು ಅಂದರೆ, ಇದು ಅಮೆಝಾನಲ್ಲಿ ನಾನು ತೊಗೊಂಡಿದ್ದು. ನೀವು ಟ್ರೈ ಮಾಡಿ ಬೇಕಾದ್ರೆ, ಇವಾಗಲೂ ಸಿಗುತ್ತೆ. ಇದು 1400 ಏನೋ ಸಮಥಿಂಗ್ ಕೊಟ್ಟೆ, 1500 ಒಳಗಡೆನೇ ಸಿಕ್ತು ನನಗಿದು. ಇದು ಅಷ್ಟೇ ಬ್ರ್ಯಾಂಡೆಡ್. ಇದನ್ನು ತುಂಬ ಚೆನ್ನಾಗಿರುತ್ತೆ, ತುಂಬಾ ಬಾಳಿಕೆ ಬರುತ್ತೆ ಫ್ರೆಂಡ್ಸ್. ನಾವೇನಾರು ಬೇರೆಯವ್ರಿಗೆ ಹೋಗ್ತಾ ಇರ್ತೀವಿ ಅಂದ್ಕೊಳ್ಳಿ, ಏನಾರು ಫಂಕ್ಷನ್ಸ್ಗೆ ಎಲ್ಲಾರು ಹೋಗ್ಬೇಕಾದ್ರೆ ನಮ್ಮದು ಸ್ಯಾರಿ ಆಗಲಿ ಡ್ರೆಸ್ ಆಗಲಿ ಒಂದು 2-3 ಜೊತೆ ಇದರಲ್ಲಿ ಇಟ್ಕೊಂಡು ಹೊಟ್ಟೋಗ್ಬೋದು. 2 ಜಿಪ್ ಬರುತ್ತೆ ಇದರಲ್ಲಿ. ಸೊ ಆ ಥರ ತುಂಬಾ ಚೆನ್ನಾಗಿರುತ್ತೆ ಇದು. ನನಗಂತೂ ಇಷ್ಟ ಆಯಿತು. ಇದು ಒಂಥರ ಬ್ಲ್ಯಾಕಲ್ಲಿ ಈ ಥರ ಲೆದರ್ದು ಬಂದಿರೋದ್ರಿಂದ, ಬ್ರೌನ್ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಸೊ ಈ ಒಂದು ಬ್ಯಾಗ್ ನೋಡಿ ಫ್ರೆಂಡ್ಸ್, ಇದು ಈಸಿ ಬೈ ಅಂತ ಅಲ್ಲಿ ಪರ್ಚೇಸ್ ಮಾಡಿರೋದು ನಾನು. ಈಸಿ ಬೈ ಅಂತ ನೀವೆಲ್ಲ ಮಾಲ್ಸಲ್ಲಿ ಸಿಗುತ್ತೆ ನೋಡಿ, ಈಸಿ ಬೈ ಅಂತ. ಅದರಲ್ಲಿ ಡ್ರೆಸ್ಗಳು ಚೆನ್ನಾಗಿ ಸಿಗುತ್ತೆ. ನಾನು ಅಲ್ಲೇ ಜಾಸ್ತಿ ನಂದು ಕುರ್ತಾಸ್ ಎಲ್ಲ ತೊಗೊಳ್ತಾ ಇರ್ತೀನಿ. ಮತ್ತು ಇದು ನೋಡಿ, ಇದೆಷ್ಟು ಅಂದರೆ 500 ರುಪೀಸು, 4999. ಅಯ್ಯೋ 499. ಸೊ ಆ ಥರ 499, 500 ರೂಪಾಯಿ ಅಂದ್ಕೊಳ್ಳಿ. ಓಕೆನಾ? ಸೊ ಆ ಥರ. ಸೊ ಈ ಒಂದು ಹ್ಯಾಂಡ್ ಬ್ಯಾಗೂ ಅಷ್ಟೇ ನಾನು ಮಾಲಲ್ಲಿ ತೊಗೊಂಡಿದ್ದು, ಮಿನಿಸೋನಲ್ಲೇ ತೊಗೊಂಡಿರೋದು. ಇದು 1000 ರುಪೀಸ್ ರೇಂಜಲ್ಲಿ ಬಂತು. ಇದು ಅಷ್ಟೇ ಸಿಲ್ವರ್ ಕಲರ್ ನಾವು ವೇರ್ ಮಾಡ್ತೀವಲ್ಲ, ಸಿಲ್ವರ್ ಕಲರು ವೈಟ್ ಕಲರ್ದು ಸ್ಯಾರೀಸು ಅಥವಾ ಗೌನ್ಸ್ ಯಾವ್ದಾರು ಯೂಸ್ ಮಾಡಿದಾಗ ಇದನ್ನು ಯೂಸ್ ಮಾಡ್ಬೋದು. ಸೊ ಅದಕ್ಕೆ ಈ ಒಂದು ಶೇಡಲ್ಲಿ ತೊಗೊಂಡಿದ್ದೀನಿ. ಸೊ ಒಂದಿದ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ. ಸೊ ಸ್ಯಾರೀಸ್ಗೂ ಯೂಸ್, ಇಲ್ಲೆಲ್ಲ ನೋಡಿ ಗ್ಲಿಟರ್ ಬರುತ್ತೆ, ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಇದು, ತುಂಬ ಬಾಳಿಕೆನೂ ಬರುತ್ತೆ. ಸೊ ಎಲ್ಲ ಗ್ಲಿಟರ್ ಬಂದಿದೆ, ಒಂಥರ ಇದು ಸಿಲ್ವರ್ ಕಲರಲ್ಲಿದೆ. ಓಕೆನಾ? ಸೊ ಈ ಒಂದು ಬ್ಯಾಗ್ ನೋಡಿ, ಇದು ನನಗೆ ಯಾರೋ ಗಿಫ್ಟ್ ಮಾಡಿರೋದು.
ನಮ್ಮ ಒಂದು ಕಸಿನ್ದು ಇದು ಸೀಮಂತ ಫಂಕ್ಷನ್ಗೆ ಹೋದಾಗ ಅವ್ರು ನನಗೆ ಇದು ಗಿಫ್ಟ್ ಮಾಡಿರೋದು. ಚೆನ್ನಾಗಿದೆ, ಇದು ನಂಗೆ ಇಷ್ಟ ಆಯಿತು. ಒಂಥರ ಎಲ್ಲ ಕಲರ್ಸಲ್ಲೂ ಇರೋದ್ರಿಂದ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಸೊ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಸೊ ಇದು ನೋಡಿ ಫ್ರೆಂಡ್ಸ್, ನೆವಿ ಬ್ಲೂ ಕಲರ್. ಇವಾಗ ನಾನು ವೇರ್ ಮಾಡಿದ್ದೀನಲ್ಲ, ಈ ಡ್ರೆಸ್ಗೂ ನಾನು ಹಾಕೊಂಡು ಹೋಗ್ಬೋದು ಎಲ್ಲರೂ ಹೋಗುವಾಗ. ಸೊ ಆ ಥರ ನೆವಿ ಬ್ಲೂ ಕಲರ್ದು. ಇದು ಎಷ್ಟು ಅಂದರೆ ಒಂದು 250 ರುಪೀಸ್ ಇರ್ಬೋದು ಅಷ್ಟೇ. ಮಲ್ಲೇಶ್ವರಂ 8th ಕ್ರಾಸ್, ಓಕೆನಾ. ಸೊ ಅಲ್ಲೆಲ್ಲ ನಿಮಗೆ ಗೊತ್ತಲ್ಲ, ನೀವೆಲ್ಲ ಹೋಗಿರ್ತೀರಾ ಅಂದ್ಕೊಂಡಿರ್ತೀನಿ. ಸೊ ಬೇರೆ ಊರಲ್ಲಿರೋರು ಗೊತ್ತಿಲ್ಲ, ಬಟ್ ಬೆಂಗಳೂರಲ್ಲಿರೋರಂತೂ ಆಲ್ಮೋಸ್ಟ್ ಎಲ್ಲರೂ ಮಲ್ಲೇಶ್ವರಂ 8th ಕ್ರಾಸ್ ಎಲ್ಲರಿಗೂ ಗೊತ್ತಿರುತ್ತಲ್ವಾ. ಸೊ ಅಲ್ಲಿ ನಾನು ತೊಗೊಂಡಿರೋದು, ಓಕೆನಾ. ಸೊ ಇದು ನಂದೊಂದು ಬ್ಯಾಕ್ ಪ್ಯಾಕ್, ಅಂದರೆ ಹಿಂದೆ ಹಾಕ್ಕೊಳ್ಳೋದು ಬ್ಯಾಗ್ ಥರ. ಸೊ ನಾನು ಎಲ್ಲಾರ ಟ್ರಾವೆಲ್ ಮಾಡಬೇಕಾದ್ರೆ, ಏನಾರ ಹೊರಗಡೆ ಏನಾರ ಕೆಲಸ ಇದ್ದರೆ ನಾನು ಈ ಥರ ಬ್ಯಾಗ್ನ ವೇರ್ ಮಾಡಿ ಹೋಗ್ತೀನಿ. ಸೊ ಆ ಥರ ನೆಕ್ಸ್ಟ್ ತೋರಿಸ್ತೀನಿ ನಾನು. ಸೊ ಈ ಒಂದು ಬ್ಯಾಗ್ನ ನಾನು ಫ್ರೆಂಡ್ಸ್ ಇದು ಮಂತ್ರಾಲಯದಲ್ಲಿ ತೊಗೊಂಡಿರೋದು. ಮಂತ್ರಾಲಯದಲ್ಲಿ ತೊಗೊಂಡಿರೋದು. ಇದು ಎಷ್ಟು ಅಂದರೆ ಒಂದು ಆಲ್ಮೋಸ್ಟ್ ಒಂದು 400 350 ರುಪೀಸೋ ಕೊಟ್ಟಿರ್ತೀನಿ. ಸೊ ಆ ಥರ ನೋಡಿ, ಇದು ಅಷ್ಟೇ ಚೆನ್ನಾಗಿರುತ್ತೆ, ತುಂಬ ಬಾಳಿಕೆ ಬರ್ತಾಯಿದೆ. ಎಲ್ಲಾರ ಸ್ಯಾರಿ ಉಟ್ಕೊಂಡು, ಅಂದರೆ ರೇಷ್ಮೆ ಸ್ಯಾರೀಸು ಅದಕ್ಕೆಲ್ಲ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ಓಕೆನಾ. ಸೊ ನಂಗೆ ಕೈಯೇ ನೋವು ಬಂತು ಫುಲ್ ತೋರಿಸಿ. ಓಕೆ, ಇನ್ನೊಂದು 2-3 ಇದೆ, ತೋರಿಸ್ಬಿಡಿ. ಸೊ ಈ ಒಂದು ಪರ್ಸ್ ನೋಡಿ, ಇದು ಚೆನ್ನಾಗಿದೆ ಒಂಥರ. ನೋಡಿ, ಇದು ನನಗೆ ನನ್ನ ಕಸಿನ್ ಕೊಟ್ಟಿದ್ದು. ಅವ್ರ ಮನೆಗೆ ಹೋಗಿದ್ವಿ ನಾವು, ಆವಾಗ ಅವರು ಕೊಟ್ಟಿದ್ದು ನನಗೆ. ಸೊ ಹಾಗೆ ಇಟ್ಕೊಂಡಿದ್ದೀನಿ ನಾನು. ಸೊ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಸೊ ಇದೆಲ್ಲ ಏನು ಗೊತ್ತಾ ಫ್ರೆಂಡ್ಸ್, 100 ರುಪೀಸು ಏನೋ ಪೇ ಮಾಡಿರೋದು. ಇದನ್ನು ನಾನು ಚಿಕ್ಕಪೇಟೆನಲ್ಲಿ ತೊಗೊಂಡಿರೋದು ಇದು, ಓಕೆನಾ. ಸೊ ಇವಾಗೆಲ್ಲ ನಿಮಗೆ ಸಿಗುತ್ತೆ ಈ ಥರದ್ದೆಲ್ಲ, ಮಂತ್ರಾಲಯದಲ್ಲೂ ಸಿಗುತ್ತೆ, ಚಿಕ್ಕಪೇಟೆನಲ್ಲೂ ಸಿಗುತ್ತೆ, ಮತ್ತು ಮಲ್ಲೇಶ್ವರಮಲ್ಲೂ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. 100 ರುಪೀಸ್ ಅಷ್ಟೇ ಕೊಟ್ಟಿರೋದು. ಸೊ ನೆಕ್ಸ್ಟ್ ತೋರಿಸ್ತೀನಿ ನಾನು. ಸೊ ಅದಕ್ಕೆ ಹೇಳಿದ್ದು ನಾನು, ಬ್ರ್ಯಾಂಡೆಡಿಂದ ಹಿಡಿದು ಕಡಿಮೆ ರೇಟ್ವರೆಗೂ ನಾನು ತೊಗೊಂಡಿರುವ ಪರ್ಸ್ನ ತೋರಿಸ್ತಾ ಇರೋದು ಇವತ್ತಿನ ಬ್ಲಾಗಲ್ಲಿ. ಸೊ ನೋಡಿ ಫ್ರೆಂಡ್ಸ್, ಇದು ಅಷ್ಟೇ ಮರೂನ್ ಕಲರಲ್ಲಿ ತೊಗೊಂಡಿದ್ದೀನಿ. ಸೊ ಈ ಥರನೇ ರೆಡ್ ಮತ್ತು ಮರೂನ್ ಈ ಥರ ಎಲ್ಲ ಒಂದೇ ಶೇಡಲ್ಲಿ ಬರುತ್ತಲ್ಲ, ಇದೆಲ್ಲ ದುಡ್ಡು ನೀವು ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡಿ. ಅಂದರೆ ಹೊರಗಡೆ ತೊಗೊಂಡೋಗಿ ಕ್ಯಾರಿ ಮಾಡಿ, ಆವಾಗ ನಿಮಗೆ ಚೆನ್ನಾಗಿ ದುಡ್ಡು ಸೇರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ತೋರಿಸ್ತೀನಿ ನಾನು. ಇದೆಲ್ಲ ಎಷ್ಟೊಂದು ಜಸ್ಟ್ ಇದೇನು ಜಾಸ್ತಿ ಇಲ್ಲ, ಕಡಿಮೆ ಇದೆ, 250 ರುಪೀಸ್ ಅಷ್ಟೇ, ಓಕೆನಾ. ಸೊ ಇದು ನಾನು ಮೊಬೈಲ್ ಇಟ್ಕೊಳ್ಳುವಾಗ ಕ್ಯಾರಿ ಮಾಡ್ತೀನಿ, ವಾಕ್ ಮಾಡ್ತಾ ಇರ್ತೀನಲ್ಲ, ವಾಕ್ ಮಾಡುವಾಗ ಇದನ್ನು ಸೈಡಲ್ಲಿ ಮೊಬೈಲ್ ಹಾಕ್ಕೊಂಡು ಹೋಗೋಕ್ಕೆ ಈ ಒಂದು ತೊಗೊಂಡಿರೋದು ಸೈಡ್ ಬ್ಯಾಗು. ಸೊ ಇದು ಅಷ್ಟೇ, ಜಾಸ್ತಿ ಏನಿಲ್ಲ, 150 ರುಪೀಸ್ ಅಷ್ಟೇ. ಇದನ್ನು ನಾನು ಝೂಡಿಯೋದಲ್ಲಿ ತೊಗೊಂಡಿರೋದು ಫ್ರೆಂಡ್ಸ್. ಇದೂ ಅಷ್ಟೇ, ಮೊಬೈಲ್ ಕ್ಯಾರಿ ಮಾಡೋದಕ್ಕೆ ಅಂತ 299 ರುಪೀಸ್ ಆಯಿತು ಝೂಡಿಯೋದಲ್ಲಿ. ನೀವೂ ಟ್ರೈ ಮಾಡಿ, ಝೂಡಿಯೋದಲ್ಲಿ ಸಿಗುತ್ತೆ ಇದು, ಓಕೆನಾ. ಸೊ ಚೆನ್ನಾಗಿದೆ, ಒಂದು ಸ್ವಲ್ಪ ದುಡ್ಡೂ ಇಡ್ಬೋದು. ಈ ಜಿಪ್ಪಲ್ಲಿ ದುಡ್ಡು ಇಡ್ಬೋದು, ಈ ದೊಡ್ಡ ಜಿಪ್ಪಲ್ಲಿ ನಾವು ಫೋನ್ನ ಕ್ಯಾರಿ ಮಾಡಿಕೊಂಡು ಹೋಗ್ಬೋದು. ಸೊ ಆ ಥರ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಇದು. ಸೊ ಆ ಥರ ಫ್ರೆಂಡ್ಸ್, ಒಂದು ನಿಮಿಷ, ಇನ್ನೂ ತುಂಬ ಇದೆ ನನಗೆ ತೋರ್ಸೋಕ್ಕೆ, ನನ್ನ ಕೈಯೇ ತುಂಬ ನೋವ್ತಾ ಇದೆ. ಸೊ ಇದು 30 ರುಪೀಸ್ ಅಷ್ಟೇ ನಾನು ಪೇ ಮಾಡಿರೋದು. ಚೆನ್ನಾಗಿರುತ್ತೆ ಇದು. ಏನಾರು ಒಂದು ಸಿಂಪಲ್ ಅಕೇಶನ್ಗೆ ಹೋಗ್ತಾ ಇರ್ತೀವಲ್ಲ, ರೇಷ್ಮೆ ಸ್ಯಾರಿ, ರೇಷ್ಮೆದು ಡ್ರೆಸ್ಗಳು ಯಾವ್ದಾರ ವೇರ್ ಮಾಡಿದಾಗ ಒಂದು ಜಸ್ಟ್ ಫೋನು ಮತ್ತು ಒಂದು ಸ್ವಲ್ಪ ದುಡ್ಡು ಇಟ್ಕೊಂಡು ಹೋಗ್ಬೋದು, ಕಚೀಫು ದುಡ್ಡು ಇಟ್ಕೊಂಡು. ಸೊ ಆ ಥರ ಫ್ರೆಂಡ್ಸ್, ಜಸ್ಟ್ ಇದು 30 ರುಪೀಸ್ ಅಷ್ಟೇ ಕೊಟ್ಟಿರೋದು ನಾನು. ಸೊ ಇವತ್ತಿನ ಈ ವ್ಲಾಗು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.